ವೇದವಾಕ್ಯವನೆಲ್ಲ ಮೋದವೇ ಕನ್ನಡದೆ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧಿಸ ಗುಡಿಗೆ ಮಣಿಯುವೆನೋ ಸಾಧಿಸ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದೆ ಸುತ್ತರನಾಗಿ ಕೈಲ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಂಬೆ ಸಿದ್ಧರುಡರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚರಿ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನಿ ಶಾಸ್ತ್ರವೆಂಬುವ ಹರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕವು ಬಾಳ ಕೇಳಲು ಬೇಕು ಬೇಡ ಎಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ 8ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಶಿಷ್ಯನಾದವನು ಸದ್ಗುರುಗೆ ಶರಣಾಗತನಾಗಿ ನೀವೇ ಹೇಳಿದ ಯುಕ್ತಿ ಸ್ವಾನುಭಾವಗಳಿಂದ ಬ್ರಹ್ಮವೇ ಜಗತ್ತು, ಜಗತ್ತೇ ಬ್ರಹ್ಮ ಅಂತ ಅನುಭವಕ್ಕೆ ಬರುತ್ತದೆ. ಆದರೆ ಆಳವಾಗಿ ವಿಚಾರ ಮಾಡಿದಾಗ ಬ್ರಹ್ಮದ ಲಕ್ಷಣ ಜಗತ್ತಿನಲ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಆ ಕಾರಣಕಾರಿ ವಿಚಾರವನ್ನು ಮಾಡಿದಾಗ ಕಾರಣವಾದ ಮಣ್ಣಿನ ಗುಣವೇ ಕೊಡದಲ್ಲಿ ತೋರದಂತೆ, ಜಲದ ಗುಣಗಳೇ ಬುದ್ಧಗಳಲ್ಲಿ ತೋರದಂತೆ, ಬಂಗಾರದ ಗುಣವು ಆಭರಣದಲ್ಲಿ ತೋರದಂತೆ ಬ್ರಹ್ಮಚೇತನವಾದ ಲಕ್ಷಣ
ಜಡವಾದ ಜಗತ್ತಿನಲ್ಲಿ ತೋರಬಾರದಾಗಿತ್ತು ಅಂತ ನಿನ್ನೆಯ ಪ್ರಶ್ನೆ. ಅದಕ್ಕಾಗಿ ಸದ್ಗುರುನಾಥ ಇವತ್ತು ಒಂದು ವೇಳೆ ಜಗತ್ತು ಬ್ರಹ್ಮನಿಂದ ವಿಲಕ್ಷಣ ಬೇರೆಯಾಗಿ ಕಂಡರೆ ಅದು ನಿನ್ನ ಅವಿವೇಕದಿಂದ ಬೇರೆಯಾಗಿ ಕಾಣುವುದೇ ವಿನಃ ಕಾರಣವಾದ ಬ್ರಹ್ಮನಿಗಿಂತ ಜಗತ್ತು ಜಡವಾಗಿ ಇಲ್ಲ. ಕಾರಣ ಪಾರಮಾರ್ಥಿಕ ಬ್ರಹ್ಮಕ್ಕೆ ವ್ಯತಿರಿಕ್ತ ಬೇರೆಯಾಗಿ ಇನ್ನೊಂದು ಜಗತ್ತು ಎಂಬುದೇ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಪುನಃ 8ನೆಯ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಚಿತ್ತುಪಾದಾನ ಕಾರಣವಾದೊಡಂ ಜಗವ ಅಚಿತ್ತನಿಸಿ ತೋರ್ಪದು ಅವಿವೇಕದಿಂದೇ. ಹೇಗೆಂದ್ರೆ ಇದು ಜಗತ್ತು ಏನದ ಉಪಾದಾನ ಕಾರಣ ಅಚಿತ್ತಾಗಿ ತೋರಿಸ್ತದೆ. ಚಿತ್ತಿನಲ್ಲಿ ಅಚಿತ್ತಾಗಿ, ಬಂಗಾರದಲ್ಲಿ ಒಡವೆಯಾಗಿ ಅಷ್ಟೇ, ಮತ್ತೇನಿಲ್ಲ. ನೀರಿನಲ್ಲಿ ಗುರುಳಿಯಾಗಿ, ಮಣ್ಣಿನಲ್ಲಿ ಮಡಿಕೆಯಾಗಿ. ಆದರೆ ಅವಿವೇಕದಿಂದ ಅವಿಚಾರದಿಂದ ತೋರುವುದು. ಯಾಕಂದ್ರೆ ವಿಚಾರ ಮಾಡಿದರೆ ಇಲ್ಲ. ಹೇಗೆಂದ್ರೆ ಸಾರಜ್ಞ ತಿಳಿ ನೀನೇ ಕಾರಣ ಗುಣಂ ತನ್ನ ಕಾರ್ಯದೋಡಿ ಇದು ನಿಯಮವಲ್ಲ. ದಧಿಕ್ಷೀರ ಪ್ರಸೂನ ಫಲದಂತೆ. ನೋಡು ಶಿಷ್ಯ, ನಿನ್ನ ಅವಿಚಾರದ ವಿಚಾರಗಳಲ್ಲಿ ಸತ್ಯ ಅನಿಸ್ತದ. ಆದರೆ ಸರ್ವವನ್ನು ತಾತ್ಪರ್ಯವಾಗಿ ವಿಚಾರವನ್ನು ಮಾಡಿದಾಗ ಕಾರಣ ಗುಣ, ಕಾರಣದಲ್ಲಿರುವಂಥ ಲಕ್ಷಣ ತನ್ನಿಂದ ಕಾರ್ಯವಾಗ್ಯದ, ತನ್ನಿಂದನೇ ಕಾರ್ಯ. ಆದರೂ ಕೂಡ ಕಾರ್ಯದಲ್ಲಿ ಇರಬೇಕಂತ ನೇಮಿಲ್ಲ. ನಿನ್ನ ನಿಯಮ ಹಿಡ್ದು ನಾನು ನೇಮಿಲ್ಲ ಅಂತ ಹೇಳ್ತೀನಿ. ಆಶ್ಚರ್ಯ ಆಗ್ತದೆ ಶಿಷ್ಯನಿಗೆ. ಏನಪ್ಪ, ನಾನು ಯಾವ ರೀತಿ ಕೇಳಿದ್ರು ಕೂಡ ಅದನ್ನ ಸಮಾಧಾನಕರವಾಗಿ ಹೌದು ಹೌದು ಎನ್ನಿಸುವಂತೆ ಹೇಳುವಂತ ಒಬ್ಬ ಮಹಾತ್ಮ ಸಿಕ್ಕಾನಂತ ಆತನ ಹೃದಯ ಕಮಲ ಅರಳಿ ಬಸವಣ್ಣನವರಿಗೆ ಕುಣಿದಾಡಿತ್ತು ಎನ್ನ ಮನ, ನಲಿದಾಡಿತ್ತು ಎನ್ನ ಮನ ಅಂತ ಅಲ್ಲಮ ಪ್ರಭುಗಳ ಶರಣರ ಆಗಮನದಿಂದ ಕಲ್ಯಾಣದ ಅಣ್ಣ ಬಸವಣ್ಣನಿಗೆ ಈ ರೀತಿ ಮನಸ್ಸು ಪ್ರಚೋದನೆ ಆಗ್ತಿತ್ತು. ಅದೇ ಪ್ರಕಾರವಾಗಿ ಇಲ್ಲಿ ಶಿಷ್ಯನಿಗೆ ಗುರುಗಳು ಹೇಳ್ತಾರ, ನಿಯಮವೇನಿಲ್ಲ, ಕಾರ್ಯದೊಳಿರ್ಬೇಕಂತ ಏನಿಲ್ಲ. ಕಾರಣ ಅದೇ, ಕಾರ್ಯದೊಳಿರ್ಬೇಕಂತೇನಿಲ್ಲ. ಮತ್ತು ಮೊದಲೆಲ್ಲ ಹೌದಂತ ಹೇಳಿದ್ರಲ್ರಿ, ಹೌದು, ತಾತ್ಪರ್ಯಕ್ಕೋಸ್ಕರವಾಗಿ ನಿನ್ನ ಅನುಭವಕ್ಕೆ ಬರುವಂತ ಹೇಳಿವಿ. ಅದರಲ್ಲಿ ನಿನಗೆ ತಿಳಿದಿದ್ರೆ ಮತ್ತೆ ನೀ ಕೇಳುವ ಪ್ರಶ್ನೆ ಇದ್ದಿಲ್ಲ, ನಾನು ಹೇಳುವ ಪ್ರಶ್ನೆ ಇದ್ದಿಲ್ಲ. ಹಾಗಾಗಿ ನೀನೇ ವಿಚಾರ ಮಾಡಿ ನೋಡು, ನಾನು ಹೇಳ್ತೇನೆ. ಏನು ಹೇಳ್ತೀವಿ? ನೇಮಿಲ್ಲ, ಅದಂಗಿಲ್ರಿ. ದಧಿಕ್ಷೀರ ಪ್ರಸೂನ ಫಲದಂತೆ ಅಂತ ಕಿತ್ತು ಹಾಕ್ಬಿಟ್ರು. ದಧಿ ಕ್ಷೀರ, ಕ್ಷೀರ ಅಂದ್ರೆ ಹಾಲು, ದಧಿ ಅಂದ್ರೆ ಮೊಸರು. ಯಾವ ಕ್ಷೀರದಲ್ಲಿರುವಂಥ ಮಧುರತ್ವ ಮೊಸರಿನಲ್ಲಿ ಆದೇನು ಉಳಿ ಆಗ್ಯದ ನೋಡ್ರಿ. ಮೊಸರಾಗಕ್ಕೆ ಕಾರಣ ಏನು? ಹಾಲೆ. ಮತ್ತು ಹಾಲಿನ ಗುಣ ಮೊಸರಿನಲ್ಲಿ ಇಲ್ಲಲ್ಲ. ಹಾಲಿಂದ ಮೊಸರಾಗಿಲ್ಲ, ಹಾಲಿನ ಲಕ್ಷಣ ಮೊಸರಿನಲ್ಲಿ ಇಲ್ಲ. ಹಾಗಾಗಿ ಇರಬೇಕಂತೇನೇಮಿಲ್ಲ, ಇಲ್ಲದಿರಬಹುದು. ಆದರೆ ಹಾಲು ಬಿಟ್ಟು
ಮೊಸರಾಗಿಲ್ಲ. ಅದರಂತೆ ಬ್ರಹ್ಮ ಕಾರಣ ಜಗತ್ತಾಗ್ಯದ. ಕಾರಣ ಬ್ರಹ್ಮಿಲ್ಲದ ಜಗತ್ತಾಗಲು ಸಾಧ್ಯ ಇಲ್ಲ. ಆದರೆ ಬ್ರಹ್ಮನಲ್ಲಿರುವಂಥ ಅವಿಕಾರತ್ವ ಈ ಜಗತ್ತಿನಲ್ಲಿ ಇರಬೇಕಂತ ನೀವೇನದ? ಇಲ್ಲಂದ್ರೆ ಬ್ರಹ್ಮನ ಬಿಟ್ಟಾಗಿದೆ ಅಂತೇನು? ಹಾಲಿನ ಲಕ್ಷಣ ಇಲ್ಲಾಂದ್ರೆ ಮೊಸರು ಹಾಲಿಂದಾಗಿದೆ ಅಂತೇನು? ಹಾಗೆ ತಿಳಿ. ಮತ್ತು ಒಂದನೇದು, ಎರಡನೇದು ಪ್ರಸೂನ ಫಲದಂತೆ. ಒಂದು ಬೀಜದಿಂದ ಒಂದು ಮರ ಆಗ್ಯದಿಲ್ಲ. ಆದಾಗ ಆ ಮರದಲ್ಲಿ ಉತ್ಪತ್ತಿ ಆಗುವಂತ ಹೂವಿನ ರುಚಿ, ಹೂವಿನ ಆಕಾರ, ಹೂವಿನ ಬಣ್ಣ ಮೊದಲಾದವುಗಳು ಎಲ್ಲವೂ ಕಾರ್ಯವಾದ ಫಲಗಳಲ್ಲಿ ಇರುವುದಿಲ್ಲ. ಈಗ ಮರದಿಂದ ಹೂವಾಯಿತು, ಹೂವಿನ ಬಣ್ಣ, ಆಕಾರ, ರುಚಿ, ರಸ ಏನದ ಅದು ಮಿಡಿಗಾಯಲಿಲ್ಲ. ಮಿಡಿಗಾಯಲ್ಲಿ ಇರುವಂತ ಲಕ್ಷಣ, ರುಚಿ ಅನ್ನುವಂಥದ್ದು ಕಾಯಲಿಲ್ಲ. ಕಾಯಿಯಲ್ಲಿ ಇರುವಂಥದ್ದು ಫಲವಾದಾಗ ಇವ್ಯಾವಿಲ್ಲ ನೋಡು. ಕಾರಣ ಏನದ? ಆ ಬೀಜನದ ಕಾರ್ಯರೂಪ ಆಗುವಾಗ ಅದು ಖಾಯಮಾದೇನು? ಇಲ್ಲಲ್ಲ. ಅಂದಾಗ ಬೀಜ ಇಲ್ದಾಗ್ಯವ ನೀವು. ಅದರಂತೆ ಬ್ರಹ್ಮ ಇಲ್ಲದೆ ಜಗತ್ತಾಗಿಲ್ಲ. ಜಗತ್ತಿನ ನಾಮ, ರೂಪ, ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳು ಇವೇನವ ಇಲ್ಲಿ ತೋರಿದ್ರು ಕೂಡ ಅವು ಇಲ್ಲ ಅಂತ ಅರ್ಥ ಮಾಡ್ತೇನೋ? ಬ್ರಹ್ಮನ ಬಿಟ್ಟಾಗ್ಯವ ನೀವು. ಆ ಕಾರಣದಿಂದ ಆದ್ದರಿಂದ ಉಕ್ತ ನೀನು ಕೇಳಿದ ದೃಷ್ಟಾಂತಗಳಿಂದ ಹೌದು ನಿನಗೆ ನಾ ಹೇಳುವ ದೃಷ್ಟಾಂತದಿಂದ ತಿಳ್ಕೋ. ಕಾರಣದ ಗುಣ ಕಾರ್ಯದಲ್ಲಿರಬೇಕಂತ ನಿನ್ನ ದೃಷ್ಟಾಂತ. ಕಾರಣದಲ್ಲಿದ್ದ ಗುಣವು ಕಾರ್ಯದಲ್ಲಿ ಇರುವುದು ನೇಮಿಲ್ಲ ಅಂತ ನನ್ನ ದೃಷ್ಟಾಂತ. ವಿಚಾರ ಮಾಡಿ ನೋಡು ನೀನೆ. ಹೀಗೆ ಚಿತ್ತು ಕಾರಣ ಈ ಜಗತ್ತಿಗೆ ಆಗಿರಲೇನು ಅಚಿತ್ತೆನಿಸಿ ಭಿನ್ನ ಜಾತೀಯವಾಗಿ ತೋರುತ್ತಾ ಈ ವಿಶ್ವ ವಿಷಯವುದು. ಈ ಜಗತ್ತು ಹೇಗೆ ತೋರ್ತದ? ಇದು ಜಗತ್ತಿಗೆ ಕಾರಣವ. ಜಗತ್ತಂದ್ರೆ ಕಾಣೋದು ಜಗತ್ತು, ಕಾಣಲಾರ್ದೇನದ ಪರಬ್ರಹ್ಮ ಅದ. ಆ ಕಾರಣವ ಜಗತ್ತಿಗೆ ಛಿದ್ರೂಪವಾದ ಆ ಪರಬ್ರಹ್ಮ ನಿನ್ನಲ್ಲಿ ನೋಡಿದ್ರೆ ಸತ್ತು ಛಿದ್ರೂಪ ಆತ್ಮನೇ ನಿಮ್ಮ ದೇಹಕ್ಕೆ ಆಗಿರಲು ಇದು ಒಪ್ಪಲೇಬೇಕಲ್ಲ. ಆದರೆ ಏನಾಯಿತು? ಅಚಿತ್ತೆನಿಸಿ ಜಡವೆಂದು ಹೇಳಿಸಿಕೊಂಡು ಭಿನ್ನ ಜಾತಿಯಾಗಿ ಬೇರೆ ವಿಜಾತಿ ಉಳ್ಳವಾಗಿ ಪ್ರತೀತಿಯಾಗುತ್ತಾ ಈ ಜಗತ್ತು ತೋರುವುದಪ್ಪ. ತೋರ್ತದ. ಗಿಡದಾಗ ತೋರಿಲ್ಲ, ಹಾಲ್ಯಾಗ ತೋರಿಲ್ಲ, ಅದರಂತೆ ಬ್ರಹ್ಮನಲ್ಲಿ ತೋರ್ತಾವ. ಹಾಗೆಯೇ ಮಗನೇ ಕೇಳು, ಈ ಜಗಂ ಬಗೆಯಿಂದ ಅಚಿತ್ತೆನಿಸಿ ನಿಗಮ ಅನುಮಾನ ಯುಕ್ತಿ ಅಂತರಂಗಳಂ ಮಿಗೆ ನೋಡೆ ಸಂವಿದ್ಯನಬೇಕು. ನಿನ್ನ ಸಂಶಯಗಳು ನನ್ನ ಸಮಾಧಾನಗಳು, ನನ್ನ ಸಮಾಧಾನಗಳು ನಿನ್ನ ಸಂಶಯಗಳು. ಇವು ಹೇಗೆ ಅಂದರೆ ನೀರಿನಲ್ಲಿ ತರಂಗಗಳು ಇದ್ದಂತೆ ಇರಲಿ. ಶಿಷ್ಯನೇ ಕೇಳು, ಈ ಜಗತ್ತು ಹೇಗೆ ತೋರ್ತದಂದ್ರೆ ಭಾವನೆಯಿಂದ ಜಗತ್ತು ತೋರ್ತದ. ನಿಮ್ಮ ನಿಮ್ಮ ಭಾವನೆಯಿಂದ ತೋರ್ತದ. ಹೇಗೆ ಅಂದರೆ ಅಜಡವೆನಿಸಿ ಅಂದ್ರೆ ಜಡವಾದದ್ದೆನಿಸಿ
ಅಜಡವಾದ ಬ್ರಹ್ಮ ಜಡನಿಸಿ ತೋರ್ತದ. ತೋರಿದರೆ ನಿಗಮಗಳು, ನಿಗಮ ಅನುಮಾನ ಯುಕ್ತಿ ಅಂತೇಳಿದ್ರು. ಒಂದು ಹೇಳಿಲ್ಲ ಅವರು. ಸಕಲ ಶಾಸ್ತ್ರಗಳು ಏನು ಹೇಳ್ತಾವ ಶಿಷ್ಯ? ಪಾರಮಾರ್ಥಿಕ ಬ್ರಹ್ಮ ಸ್ವರೂಪದಲ್ಲಿಯೇ ಎಲ್ಲವೂ ತಾತ್ಪರ್ಯವುಳ್ಳವು. ಮೊದಲೇ ಹೇಳಿವಲ್ಲ, ಪಾರಮಾರ್ಥಿಕ ಸತ್ತ, ವ್ಯವಹಾರಿಕ ಸತ್ತ, ಪ್ರಾತಿಭಾತಿಕ ಸತ್ತ. ಇವೆಲ್ಲವೂ ಪಾರಮಾರ್ಥಿಕ ಸತ್ತದಲ್ಲೇ ಇರುವವೇ ವಿನಃ ಬಲ್ಲ ಶಿಷ್ಯನೇ ಮುಂದೆ ಹೇಳುತ್ತೇನೆ ನೀ ಕೇಳೋನು. ಚಿನ್ಮಯ ರೂಪವಾದ ಬ್ರಹ್ಮವೇ ಕಾರಣ. ಇದು ಚಿನ್ಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಲ್ಲ, ಅವುಮಯ ಅಂತಾರೆ. ಅಂದರೆ ಅನ್ನಮಯ ಪ್ರಾಣಮಯದಲ್ಲಿಲ್ಲ, ಪ್ರಾಣಮಯ ಮನೋಮಯ ಇಲ್ಲ, ಮನೋಮಯ ಕೋಶ ವಿಜ್ಞಾನಮಯದಲ್ಲಿಲ್ಲ, ವಿಜ್ಞಾನಮಯ ಆನಂದಮಯದಲ್ಲಿಲ್ಲ. ಆದರೆ ನೀನು ಚಿನ್ಮಯ. 5 ಕೋಶಗಳನ್ನು ಸಾಕ್ಷಿಯಾಗಿ ತಿಳಿತಿದ್ದಿ. ಅದಕ್ಕೆ ಇಲ್ಲಿ ಬ್ರಹ್ಮನ ಆರೋಪ ಲಕ್ಷಣಗಳೇನಾವ? ಸಕಲ ಶಾಸ್ತ್ರಗಳು, ನಿಗಮ ಆಗಮಗಳು ಈ ದೇಹಕ್ಕೆ ಜೀವನಿಗೆ 5 ಕೋಶಗಳ ಆವರಣ ಆದರೆ ಅಲ್ಲಿ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಿಗೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅವು 5 ಕೋಶ. ನೋಡು, 5 ನೀನು ತಿಳಿದಿದ್ದಿಲ್ಲ. ಇಲ್ಲಿ ಒಳಗ 5 ದೇಹದಲ್ಲಿ ಜಗತ್ರೂಪ ಬ್ರಹ್ಮನಿಗೆ 5, ಜೀವನಿಗೆ 5, ಬ್ರಹ್ಮನಿಗೆ 5 ಅಂದಾಗ ಇವು 5 ಕೋಶಕ್ಕೆ ಭಿನ್ನಿದ್ದಿಲ್ಲ. ಹಾಗಾಗಿ ಚಿನ್ಮಯನೇ ಆಗಿದ್ದಿ. ನೀನು ನನಗೆ ಕೊಟ್ಟಂತ ಉದಾಹರಣೆಗಳಂತೆ ಕಾರಣವಾದ ಬ್ರಹ್ಮದಲ್ಲಿರುವ ಚಿನ್ಮಯ, ಕಾರಣವಾದ ಬ್ರಹ್ಮದಲ್ಲಿ ಏನದ? ಚಿನ್ಮಯ, ನಾಶವಾಗಲಾರ್ದಲ್ಲ. 5 ಲಕ್ಷಣಕ್ಕೂ ಭಿನ್ನವಾಗಿ ಅದು ಕಾರ್ಯವಾದ ಜಗತ್ತಿನಲ್ಲಿಯೂ ಆದ. ಇಲ್ಲಿ ನೋಡು ಉತ್ತರ ಹೆಂಗೆ ಹೇಳ್ತಾರ. ಅಲ್ಲಿ ಇಲ್ಲ, ನೇಮಿಲ್ಲ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಆದ, ಅಲ್ಲಿ ಒಂದು ಶಬ್ದ ಹೋಯ್ತು ಹಿಂದಕ್ಕೆ, ಅವಿವೇಕದಿಂದ ತೋರುವುದಂದ್ರಲ್ಲಿ ಆದ ಅಜ್ಞಾನದಿಂದ ಜಡವಾಗಿ ತೋರ್ತದ, ಚೇತನವೇ ಜಡವಾಗಿ ತೋರ್ತದ. ವಿವೇಕದಿಂದ ನೋಡಿದರೆ ಚೇತನವೇ ಚೇತನವಾಗಿ ತೋರ್ತದೆ, ಭಿನ್ನಿಲ್ಲ. ಹಾಗಾಗಿ ಜಗತ್ತಿನಲ್ಲಿಯೂ ಇದೆ ಬ್ರಹ್ಮನ ಲಕ್ಷಣ, ಜಗತ್ತಿನಲ್ಲಿ ಆದ. ವಿಲಕ್ಷಣ ಏನಿಲ್ಲ, ಬ್ಯಾರೆ ಏನಿಲ್ಲ ಬ್ರಹ್ಮನ ಬಿಟ್ಟು. ಕಿಂತು ಸಲ್ಲಕ್ಷಣವಾಗಿದೆ ಅಂದ ಮೇಲೆ ಕಾರ್ಯಕ್ಕೆ ಬ್ರಹ್ಮವು ಕಾರಣವೇ ಆಗಲಾರದು. ಜಗತ್ತು ಜಡ ದೃಶ್ಯ ಪರಿಚ್ಛಿನ್ನವಾಗಿ ತೋರುತ್ತದೆ ಎಂದು ಹೇಳಿದರೆ ಹಾಗೆ ತೋರುವುದು ನಿನ್ನ ಅವಿವೇಕದಿಂದ, ನಿನ್ನ ಅಜ್ಞಾನದಿಂದ. ದೃಷ್ಟಿ ಇಲ್ಲದೆ, ನಿನ್ನ ಅವಿವೇಕ ದೃಷ್ಟಿ ಇಲ್ಲದೆ ಬೇರೆ ಏನಿಲ್ಲ. ಬ್ಯಾರಾಗಿ ತೋರ್ಲಿಕ್ಕೆ ಬ್ಯಾರೆ ಏನು ಕಾರಣ? ಬೇರೆ ಏನು ಕಾರಣ ಇಲ್ಲ, ನಿನ್ನ ಅವಿವೇಕದ ದೃಷ್ಟಿ. ಅವಿವೇಕದ ದೃಷ್ಟಿ ಅಂದರೆ ಅವಿವೇಕಕ್ಕೆ ಕಾರಣವಾದ್ಯಾವುದು? ಅಜ್ಞಾನವೇ ಅಂತ ಅರ್ಥ. ಹಾಗಾಗಿ ಕೇವಲ ಒಂದು ಪಾರಮಾರ್ಥಿಕ ಚಿನ್ಮಯ ಬ್ರಹ್ಮವು ಅದೇ. ನಿನ್ನ ಅವಿವೇಕ ದೃಷ್ಟಿಯಿಂದ ಆ ಬ್ರಹ್ಮ ರೂಪ ಹೋಗಿ ಜಗತ್ ರೂಪವಾಗಿ ತೋರ್ತದೆ. ನೋಡ್ರಿ, ದೇವರ ರೂಪವಾಗಿ ಹೋಗ್ಯದ, ದೇಹದ ರೂಪವಾಗಿ ಕಾಣ್ತದ. ಅಂದ ಮೇಲೆ ಜಗತ್ತು ಜಡ ಅಲ್ಲ ಅಂತ ಅರ್ಥ ಆಯ್ತಲ್ಲ. ಅಂದ್ರೇನು? ಅದು ಅಜಡವಾಗಿ ಚಿನ್ಮಯವಾಗಿದೆ ಅಂತನೇ ಅರ್ಥ.
ಅದು ಹೇಗೆ ಸಮವಾಗಿರ್ಬೇಕಲ್ಲ ಅಂತಲ್ಲ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಮುಂದೆ. ಅದೇ ಹೇಳಿದ್ದೆ, ಏನು ಪ್ರಸೂನ ಫಲ ಅಂತ. ಇಲ್ಲಿ ಪುಷ್ಟೇ ಫಲತ್ವಮಾ ಅಪನ್ನೆ ಕ್ಷೀರೇ ಚ ಧರಿತಾಂ ಗತೆ ವಿಜಾತೀಯ ಪತಿಯಂತೆ ಗುಣಾರೂಪ ರಸದಯ ಅಂತ ಒಂದು ಪ್ರಮಾಣ ಕೊಡ್ತಾರೆ. ಹೂವು, ಹಣ್ಣು, ಹಾಲು, ಮೊಸರು ಅಂತ ಹೇಳಿದ್ನಲ್ಲಪ್ಪ, ಅವುಗಳಲ್ಲಿ ಕಾರಣದಲ್ಲಿರುವ ಗುಣಗಳಿಂತ ಕಾರ್ಯದಲ್ಲಿರುವ ಗುಣಗಳು ಬೇರೆಯಾಗಿ ತೋರ್ತಾವ. ನಿಂದು ಕರೆ, ಅವು ತೋರೋದು ಕರೆ, ನಾನು ಹೇಳೋದನ್ನು ಕರೆ. ಇದ್ದುದನ್ನು ಸುಳ್ಳು ಅಂತ ಹೇಳಿದ್ರೆ ನನಗೂ ಸಮಾಧಾನ ಇಲ್ಲ, ನಿನಗೂ ಸಮಾಧಾನ ಇಲ್ಲ. ಪ್ರತ್ಯಕ್ಷ ಅನುಭವ ಅದ. ಮತ್ತೆ ಹಾಗಾಗಿ ಸಜಾತೀಯವಾಗಿ ಇರಬೇಕೆಂಬ ನಿಯಮ ಇಲ್ಲ. ಸಜಾತಿ ಅಂದ್ರೆ ಮೊದಲು ಇದ್ದ ಲಕ್ಷಣ ಕೊನೆ ತನಕ ಇರಬೇಕಂತ ನಿಯಮ ಇಲ್ಲ ಅಷ್ಟೆ. ಅವು ಗುಣ ಇಲ್ಲಂತಲ್ಲ, ಮೊದಲಿದ್ದದ್ದು ಸಮಕಾಲ ಯಾವಾಗಲೂ ಒಂದೇ ಪ್ರಕಾರ ಇರ್ಬೇಕಂತೇನಿಲ್ಲ. ಕಾರಣ ಮಾವಿನ ಹೂವು ಒಗರಿದ್ದು ಅದರ ಕಾರ್ಯವಾದ ಹಣ್ಣು ಮಧುರವಾಗಿದೆ ನೋಡಿ. ಹೂವಿನದ ಒಗರೊಗರದ ಆ ಕಾರಣವಾದ ಒಂದು ಒಗರಿನ ಹೂವಿನಿಂದ ಕಾರ್ಯವಾದ ಹಣ್ಣು ಆಗ್ತದೆ. ಅದು ಸಿಹಿ ಆದಿಲ್ಲ. ಕಾರಣವಾದ ಹಾಲು ಸಿಹಿಯಾಗಿರುತ್ತದೆ, ಅದರ ಕಾರ್ಯವಾದ ಮೊಸರು ಹುಳಿಯಾಗಿದೆ. ರಸ ಭಿನ್ನಗಳಾದಂತೆ ಆಕಾರಗಳಾದರೂ ಭಿನ್ನಗಳಾಗಿರುತ್ತವೆ. ಅಲ್ಲಿ ರಸಗಳು ಬೇರೆಯಾದಾಗ ಅದರ ಆಕಾರಗಳು ಕೂಡ ಬೇರೆ ಆಗ್ತಾವ ಅಷ್ಟೇ. ಹಾಲು ಇಲ್ಲ ಆಗಿದೆ ಅನ್ನೋದು, ಹೂವಿಲ್ಲ ಆಗಿದೆ ಹಣ್ಣು. ಆದರೆ ಭಿನ್ನಗಳಾದಂತೆ ಆಕಾರಗಳಾದರೂ ಬೇರೆಯಾಗಿರುತ್ತವೆ. ಅವು ಬೇರೆ ವಿಜಾತಿ ಅದು. ಇಲ್ಲಿಗ ಸಜಾತಿ ಧರ್ಮ ಕಳ್ಕೊಂಡಾವ. ಹಾಲಿನ ಕ್ಷೀರತ್ವ ಮಧುರತ್ವ ಮೊಸರಿನಲ್ಲಿ ಇಲ್ಲ, ವಿಜಾತಿ ಆಯ್ತು, ಬೇರೆ ಹುಳಿ ಆಯ್ತಲ್ಲ. ಆದರೂ ಕಾರ್ಯ ಕಾರಣ ಭಾವವು ತೋರುತ್ತದೆ. ಅಲ್ಲಿ ಕಾರ್ಯ ಒಂದು, ಕಾರಣ. ಅಲ್ಲಿ ಕಾರಣ ಏನದ? ಹಾಲದ, ಕಾರ್ಯ ಮೊಸರಾದ. ಕಾರಣ ಹೂವಾದ, ಕಾರ್ಯ ಹಣ್ಣಾದ. ಅಲ್ಲಿ ನಡೀತದಪ್ಪ. ಇದರಂತೆಯೇ ಜಗತ್ತಿಗೆ ಚಿನ್ಮಯವಾದ ಬ್ರಹ್ಮವು ಕಾರಣವಾಗಿದ್ದರೂ ಜಗತ್ತು ಜಡವಾಗಿ ವಿಜಾತಿಯಾಗಿ ತೋರಿದರೆ ಏನಾಯ್ತು? ತೋರ್ಲಿ, ತೋರಿದ್ರೆ ಏನಾಯ್ತು? ನನಗೆ ಬ್ರಹ್ಮನೇ ಕಾರಣ ಅಲ್ಲ, ಆ ಹೂವೇ ಕಾರಣ ಅಲ್ಲ, ಆ ಹಾಲೇ ಕಾರಣ ಅಲ್ಲ. ಅದರಂತೆ ಅಂತ್ಯದಲ್ಲಿ ಪ್ರಾರಂಭದ ಕಾರಣ ಅಂತ್ಯದಲ್ಲಿ ಆದ ನೋಡು. ಹಾಗೆ ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವುದೆಂಬ ಭಾವ. ಕಾರಣ ನೋಡಿ, ನೀನು ಕಾರ್ಯ ಹಾಕೊಂಡು ಹೋಗ್ತೈತಿ. ನ ವಿಲಕ್ಷಣತ್ವ ದಶ ತತ್ವಾಂಚ ಶಬ್ದಾತ್ ಎಂಬ ಸೂತ್ರವು ಉಂಟು. ಮತ್ತೆ ಮಗನೇ ಕೇಳು, ನಿನ್ನ ಭಾವನೆಯಿಂದ ಜಗತ್ತು ಜಡವಾಗಿ ತೋರುವುದು, ಅದು ತೋರಿದರೂ ಕೂಡ ಚೈತನ್ಯ ರೂಪವಾಗಿ ಇರುವುದು. ನಿನ್ನ ಭಾವನೆಯಿಂದ ತೋರ್ತದೆ. ಯದ್ಭಾವ ತದೃಷ್ಟಿ. ನಾವು ಯಾವ ವಸ್ತುವನ್ನು ಯಾವ ಭಾವನೆಯಿಂದ ನೋಡ್ತೀವಿ ಅದೇ ರೂಪವಾಗಿ ನಮ್ಗೆ ಕಾಣ್ತದ, ತೋರ್ತದ, ಅನುಭವ ಆಗ್ತದೆ. ಹೀಗೆ ಯುಕ್ತಿ, ಅನುಮಾನ, ಶ್ರುತಿ, ಪ್ರಮಾಣಗಳಿಂದ ಹೇಳ್ತಾವ. ನಾನು ಮುಂದೆ ಹೇಳುವ ಪ್ರಕಾರ ಈಗ ಹೇಳಕತ್ತಿನ ಮುಂದೆ ಹೇಳ್ತೇನೆ ಅದನ್ನೇ. ಆ ಮಾತನ್ನ ವಿಚಾರ ಮಾಡಿ ನೋಡಿದರೆ
ಜಗತ್ತು ಬ್ರಹ್ಮಮಯವೇ ಅಂತ ಹೇಳುವುದು ಇದರಲ್ಲಿ ಹೇಳುವಂಥವರಿಗೆ ಯಾವ ಅನುಮಾನ ಇಲ್ಲ, ಸಂಶಯ ಇಲ್ಲ. ಅನುಮಾನ ಇಲ್ಲ, ಸಂಶಯ ಇಲ್ಲ. ಯುಕ್ತಿಗಳನ್ನು ಹೇಳ್ತಾರೆ ಇಲ್ಲಿ. ಏನಂದ್ರೆ, ಜಳ ಹತ್ತಿ ಬರಲು ಮನೆಯೊಳಗೆ ಉಳ್ಳ ಬೆಳಕು ಕತ್ತಲೆ ಎನಿಸಿ ಮತ್ತಮ ಬೆಳಗ್ಗೆ ತೋರ್ಪಂತೆ ತಿಳಿ ಆತ್ಮನಲ್ಲಿ ಅಖಿಳಬಹುದೆಂದು. ನಾನು ಅದಕ್ಕೆ ಯುಕ್ತಿಯನ್ನು ಹೇಳ್ತೀನಿ, ದೃಷ್ಟಾಂತ ಹೇಳ್ತೀನಿ ಕೇಳೋದು. ಇದು ಹೇಗೆಂದ್ರೆ, ದೃಷ್ಟಾಂತಗಳು ಜೀವಾತ್ಮನನ್ನ ಪರಮಾತ್ಮನನ್ನ ಒಂದುಗೂಡಿಸುವಂತ ಒಂದು ಸೇತುವೆ ಇದ್ದಂಗೆ. ಕೃಷ್ಣಾ ನದಿ ಆದಂದ್ರೆ ಕರ್ನಾಟಕ ಆಂಧ್ರವನ್ನ ಕೂಡಿಸುವ ಕೆಲಸ ಮಾಡ್ತಾವ. ಹೌದಿಲ್ಲ? ಬೇರೆ ಮಾಡಲ್ಲ, ಕೂಡೋದು. ಈ ಸ್ವಾನುಭಾವಕ್ಕೆ ತಂದು ಕೊಡ್ತಾವ ಯುಕ್ತಿಗಳು. ನಾನು ಬೇರೆ, ಪರಮಾತ್ಮ ಬೇರೆ, ಜಗತ್ತು ಬೇರೆ, ಬ್ರಹ್ಮ ಬೇರೆ ಅಂತ ಏನಾದಲ್ಲ. ಆ ಜಗತ್ತೇ ಬ್ರಹ್ಮ ಒಂದೇ ಅನ್ನುವುದನ್ನು ತಿಳಿಸಿಕೊಡೋದಕ್ಕೆ ಸೇತುವೆಗಳು ಇಲ್ಲಿ ಯುಕ್ತಿಗಳು. ಅವು ಯುಕ್ತಿ. ಮನಸ್ಸಿಗೆ ಬಂದದ್ದು ಹೇಳಿದ್ರೆ ಯುಕ್ತಿ ಅಲ್ಲ, ಕೂಡಿಸೋ ಯುಕ್ತಿ ಆಗ್ತಾವ, ಕೆಡಿಸೋ ಹೆಂಗಾಗ್ತಾವ. ಅದಕ್ಕೆ ಇಲ್ಲಿ ಹೇಳ್ತಾರ, ಜಳಯತ್ತಿ ಅಂದ್ರೆ ಬರಲು ಮನೆಯೊಳಗೆ ಉಳ್ಳ ಬೆಳಕು. ಒಬ್ಬ ದೊಡ್ಡ ರೈತನ ದೊಡ್ಡ ಮನೆ ಇತ್ತು. ಮೊದಲ ಕಾಲದ ಮನೆಗಳಲ್ಲಿ ಬೆಳಕಿಂಡಿ ಬಿಟ್ರೆ ಎತ್ತಿನ ಅಂಕಣ ಮನೆ ಸಹಿತವಾಗಿ ತಲವಾಗಲಷ್ಟೇ. ಅವನು ಹಗಲತ್ತು ಹೊಲಕ್ಕೆ ಹೋಗಿದ್ದ. ಹೊಲದಲ್ಲಿ ಎಲ್ಲ ರೈತ ತನ್ನ ಕಾರ್ಯವನ್ನು ಮಾಡಿಕೊಂಡು ಬಿಸಿಲಲ್ಲಿ ಜಳ ಹತ್ತಿ ಮಧ್ಯಾಹ್ನ ಮನೆಗೆ ಬಂದ. ಆ ಮನೆಗೆ ಬರುವಾಗ ಮನೆಯಲ್ಲಿ ಇರುವ ಬೆಳಕಾದಲ್ಲ, ಮನೆಯಲ್ಲಿ ಬೆಳಕೇನಾಯ್ತು, ಕತ್ತಲೆ ಎನಿಸಿ ಅದ ಮನೆ ಬರೋದು ಕತ್ತಲೆ ಕಣ್ಣಾಗ ಕತ್ತಲೆ ಎನಿಸಿ ಬೇಸಿಗೆ ಬಿಸಿಲಿನಲ್ಲಿ ನಡೆದು ಜಳಹತ್ತಿ ಮನೆಯೊಳಗೆ ಬಂದ ಮನುಷ್ಯನಿಗೆ ಮನೆಯೊಳಗಿನ ಬೆಳಕೆ ಕತ್ತಲೆಯಾಗಿ ತೋರಿತು. ಅವನೇನ್ ಮಾಡಿದ, ಕಾಲಲ್ಲಿ ಇರುವಂತೆ ಕೆಲವು ವಸ್ತುಗಳನ್ನು ತುಳ್ಕಾಂತ ಹೋಗ್ಬಿಟ್ಟ. ಬೆಳಕಿನಾಗ ತುಳಿತಿದ್ನ ನಾನು. ಬೆಳಕಿಲ್ಲೇನು ಮನೆಗೆ ಇರುವ ಬೆಳಕೆ ಆತನ ಕತ್ತಲೆಯಾಗಿ ತೋರಿ ಅಲ್ಲಿ ಹಲವು ವಸ್ತುಗಳನ್ನು ತುಳಿದ. ಸ್ವಲ್ಪ ಹೊತ್ತು ಆದ ಮೇಲೆ ಆ ಕತ್ತಲೆ ಮತ್ತೆ ಮೊದಲಿನ ಬೆಳಕಾಯಿತು ನೋಡಿ. ಆ ಕತ್ತಲೆ ಯಾವುದು ಬೆಳಕಿತ್ತು, ಬೆಳಕೆ ಅವನಿಗೆ ಕತ್ತಲಿಸ್ತು. ಸ್ವಲ್ಪ ಹೊತ್ತು ವಿಚಾರ ಮಾಡಿದಾಗ ಕತ್ತಲು ಹೋಯಿತು, ಬೆಳಕು ತೋರಿತು. ಅದೇ ರೀತಿ ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಕತ್ತಲು ಎಂಬುದಿಲ್ಲ. ಮನೆಯೊಳಗೆ ಕತ್ತಲಾದೇನು? ಮನೆಯಾಗಿದ್ದವ್ರಿಗೆ ಬೆಳಕು ಕಾಣಿಸ್ತದ, ಹೊರಗಿನಿಂದ ಬಂದ ಕತ್ತಲಾಗ್ಯದ. ಇಬ್ಬರಿಗೂ ಒಂದೇ ಕಾಣಬೇಕಲ್ಲ. ಹೊರಗಿನಿಂದ ಬಂದವನಿಗೆ ಕತ್ತಲಾಗ್ಯದ, ಒಳಗಿದ್ದವ್ರಿಗೆ ತುಳಿಬೇಡ ಅಂತಾರೆ. ಅವನು ತುಳ್ಕಂತ ಅವನಿಗೆ ಕಾಣಬಲ್ತು, ಇವ್ರಿಗೆ ಕಾಣುತ್ತ. ಅದೇ ರೀತಿ ಅವಿವೇಕ ದೃಷ್ಟಿಗೆ ಜಡ ಜಗತ್ತಾಗಿ ತೋರುವುದು ಪ್ರಕಾಶಮಾನವಾಗಿದೆ. ಪ್ರಕಾಶ ಅಂದ್ರೇನು? ಚಿದ್ರೂಪ ಸ್ವರೂಪವಾಗಿ ಎಲ್ಲವನ್ನ ತಿಳಿತಲ್ಲ. ಸಾವನ್ನು ಕೂಡ ನೀ ತಿಳಿತಿದ್ದಿ, ಸಾವು ತಿಳಿತಿದ್ದಿಲ್ಲ. ಹಾಗಾಗಿ ಜಳಹತ್ಯದ ಮನುಷ್ಯನು ಸ್ವಲ್ಪ ಹೊತ್ತು ಕೂತುಕೊಂಡ ಮೇಲೆ ಮನೆಯಲ್ಲಿಯ ಬೆಳಕೇ ತೋರಿದಂತೆ ಬೆಳಕು ತೋರ್ತ ಸ್ವಲ್ಪ ಕುಂದ್ರಬೇಕು. ಅದೇ ರೀತಿ ಇಲ್ಲಿ ಕುಂದ್ರು. ಎಲ್ಲಿ ಕುಂದ್ರು? ಮನೆ ಕುಂದ್ರು ಅಂತ ಹೇಳಲ್ಲ ಅವರು. ಗುರುಶಾಸ್ತ್ರಗಳಿಂದ ನಿನ್ನ ಅವಿವೇಕ ದೃಷ್ಟಿ ಹೋಯ್ತಂದ್ರೆ
ಸ್ವಯಂ ಪ್ರಕಾಶ ಪರಮಾತ್ಮನೇ ಜಗತ್ತಿನಲ್ಲಿ ತೋರೋನು ಜಗವಂದಡಂ ತಾನೇ. ಅವಾಗೇನು ತೋರ್ತದ? ಜಗತ್ತು ನನ್ನ ಸ್ವರೂಪ, ನಾನೇ ಜಗತ್ ಸ್ವರೂಪ, ನಾನೇ ನೀನು, ನೀನೇ ನಾನು, ಭೂತ ಪ್ರೋತ ನ್ಯಾಯದಂತೆ ಸಮ ಹೇಗೆ ಕಾಣ್ತದ? ಯಾವಾಗ ಗುರುಶಾಸ್ತ್ರಗಳಲ್ಲಿ ಸ್ವಪತ್ ಕುಂದ್ರದ ಕಲಿ. ನಾವು ಎಲ್ಲೆಲ್ಲ ಕುಂತ್ರೆ ಏನ್ ಕಾಣ್ತದ ಅಂದ್ರೆ ಮತ್ತೆ ಬಿಸಿಲಾಗ ಮತ್ತೆ ಕುಂತು ಬಂದ್ರೆ ಮತ್ತೆ ಕತ್ತಲೆ ಹೆಚ್ಚಾದಂಗೆ. ಹಾಗಾಗಿ ಶಿಷ್ಯ ಪ್ರಶ್ನೆ ಮಾಡ್ತಾನ, ಗುರುಗಳೇ, ಮನೆಯಲ್ಲಿ ಹೊರಗಂದ ಬಂದ ಮನೆ ಕತ್ತಲು ಕಂಡದ, ಅವನಿಗೆ ದೃಷ್ಟಿದೋಷದಿಂದ ಕಂಡಿರಬೇಕು. ದೃಷ್ಟಿದೋಷ ಕತ್ತಲೆ ಕಾಣುವುದು ಸಹಜ, ನಿನಗನು ಕಾಣ್ತದ, ನನಗನು ಕಾಣ್ತದ. ಆದರೆ ಜಗತ್ತು ವಿಚಾರ ಮಾಡಿ ನೋಡಿದರೆ ಜಡವಾಗಿ ಕಾಣುವುದು. ಎಷ್ಟು ವಿಚಾರ ಮಾಡೋ ಜಡವಾಗಿ ಕಾಣ್ತದಲ್ಲಪ್ಪ. ಸ್ವಯಂ ಇದರ ಗತಿ ಸೋನ್ಯತ್ವಂ ಜಡತ್ವಂ. ವಿಚಾರ ಮಾಡೋದಕ್ಕಿಂತ ಮೊದಲು ಹಂಗಿತ್ತು, ಈಗನು ಹಂಗೆ ಅದ. ಮತ್ತೆ ನೀವು ಹೇಳಿದ ದೃಷ್ಟಾಂತ ಸರಿ ಅಂತ ಅನಿಸ್ತಾ ಇಲ್ಲ, ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಅನಿಸ್ತಾ ಇಲ್ಲ ಅಂದ್ರೆ ಏನು? ನನ್ನ ಸ್ವಾನುಭವಕ್ಕೆ ಬರ್ತಾ ಇಲ್ಲ ಗುರುವೇ, ಕ್ಷಮೆ ಇಲ್ಲ ಅಂತ ಅರ್ಥದ್ರಾಗ. ಅದಕ್ಕೆ ಗುರುವ ಹೇಳ್ತಾರೆ, ಇರ್ಲಿ, ಏನ್ ತಪ್ಪದ ಕೇಳ ಶಿಷ್ಯ ಅಂತ. ಏನ್ ತಪ್ಪದ? ನಿಂದು ಸರಿ ಅದಲ್ಲ. ಮತ್ತೆ ನಿನ್ನ ತರ್ಕ ಏನದ ಸುತರ್ಕವಾಗಿದ್ದಾಗ ನಾನು ಅಲ್ಲಗಳಕ್ಕೆ ಬರೋಲ್ತು, ನನ್ನ ಪರಿಸ್ಥಿತಿ ಹಿಂಗಾದಂತ ಗುರು. ಈ ಅಸಂಬದ್ಧವಾದ ಅನನುಭವದ ತರ್ಕ ಮಾಡಿದ್ರೆ ನಾನು ನಡಿ ಹೋಗುವಂತಿದ್ದೆ. ಸುತರ್ಕ ಆದ ನಿಂದು. ಅದಕ್ಕೆ ಕೇಳು, ತರಳಂಗೆ ಮರದ ಆನೆ ಪರಮಾರ್ಥಮಾಗಿದ್ದ ಕರಿಯೆನಿಸಿ ತೋರಿ, ತಿಳಿಯೇ ಮರ ನೆನೆಸುತಿಹ ಪರಿಯಂತೆ ವಿಶ್ವ ಹರಿ ಐಸೆ. ಏ ಶಿಷ್ಯ, ನೀನು ಬಲಾಢ್ಯನೇ ಗಂಟು ಬಿದ್ದಿದ್ದೆ ನನಗ. ಹೇಗಿದೆ ಅಂದರೆ ವಿಶ್ವ ಅರಿವೈಸೆ, ಜಗತ್ತು ಈ ಪ್ರಕಾರ ಇದೆ. ಹೇಗಂದ್ರೆ ತರಳಂಗೆ ಅಂದ್ರೆ ಒಬ್ಬ ಬಾಲಕ ಅಂತ ಅರ್ಥ. ಮರದ ಆನೆ ಅಂದ್ರೆ ಕಟ್ಟಿಗೆಯ ಆನೆಯನ್ನು ಕಂಡ. ಯಾವುದೋ ಒಬ್ಬ ಬಾಲಕ ಕಟ್ಟಿಗೆಯಿಂದ ಮಾಡಿದ ಆನೆಯನ್ನು ಕಂಡು ಅದೇನು ಮಾಡಿದ ಅಂದ್ರೆ ಪಾರಮಾರ್ಥವಾಗಿದ್ದ ಕರಿಯೆನಿಸಿ ನಿಜವಾದ ಆನೆ ಎಂದು ತಿಳ್ಕೊಂಡ. ತಿಳಿದಲಿಲ್ಲ ಅವನು. ತಿಳಿದು ಆ ಮರದ ಆನೆಯನ್ನೇ ನಿಜವಾದ ಆನೆಯಿಂದ ತಿಳಿದು ಅದರಲ್ಲಿ ಮೈ ಮರೆದು ಅದರ ಜೊತೆ ಆಟ ಪಾಠಗಳನ್ನು ಆಡಿ ಎಷ್ಟೋ ದಿನಗಳು ಆನಂದವಾಗಿ ಕಳಿತಾನ. ನನ್ನಲ್ಲಿ ಆನೆ ಇದೆ, ನಮ್ಮನೆಗೆ ಆನೆ ಇದೆ, ಆನೆ ಇದೆ. ಅದು ಕೆಲವು ದಿನ ಆದ ನಂತರ ತೋರಿ ತಿಳಿಯೇ ತೋರಿದ ಮೇಲೆ ಅದು ಏನಾಯಿತು, ಅಚಾನಕ್ ಕಳೆದ ಹೋಗಲಿ ಅಥವಾ ಮುರಿದ ಹೋಗಲಿ, ಅವನೇ ದೊಡ್ಡವನಾದ ಮೇಲೆ, ಕಿರಿಯನಿದ್ದಾಗ ತೋರಿತು, ದೊಡ್ಡವನಾದ ಮೇಲೆ ಇದು ಆನೆ ಎಲ್ಲ ಮರ ನೆನೆಸಿ ಅದು ಕರಿ ಎನಿಸಿತ್ತು, ಈಗ ಮರ ಅನಿಸ್ತು ನೋಡ್ರಿ. ಅವಾಗ ಆನೆ ಅನಿಸ್ತು, ಇವಾಗ ಕಟ್ಟಿಗೆ ಅನಿಸ್ತು. ಅದು ಒಂದೇ, ಅದು ಬೇರೆ ಎರಡವ. ಕಟ್ಟಿಗೆ ಆದ, ನಿಜವಾದ ಆನೆ ಇಲ್ಲ. ಆದರೆ ಕಟ್ಟಿಗೆ ಇರುವುದೆಂದು ಹೇಗೆ ತಿಳಿಯುತ್ತಾನೆ? ದೊಡ್ಡವನಾದ ಮೇಲೆ, ವಿಚಾರಕ್ಕೆ ಬಂದ ಮೇಲೆ. ಹಾಗೆ ನೀನು ಅಜ್ಞಾನದಿಂದ ಬ್ರಹ್ಮವನ್ನೇ ಕಂಡು ಜಗತ್ತಂತೂ ತಿಳ್ಕೊಂಡಿದ್ದಿ. ಕಟ್ಟಿಗೆಯನ್ನು ಆನೆಂತಲ್ಲೇ ಕಂಡ ಬ್ರಹ್ಮನನ್ನು ಜಗತ್ತಂತೂ ತಿಳ್ಕೊಂಡಿದ್ದಿ. ಯಥಾರ್ಥ ಜ್ಞಾನ ಆದರೆ
ಆ ಬಾಲಕನಿಗೆ ಯಥಾರ್ಥ ಜ್ಞಾನ ಎದುರಾಗಬೇಕಲ್ಲಿ. ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ ಕಾಷ್ಟದ ಜ್ಞಾನ ಆಗ್ಬೇಕು, ಕಟ್ಟಿಗೆ ಜ್ಞಾನ ಆಗ್ಬೇಕು. ಆವಾಗ ಇದು ಆನಿಲ್ಲ ಅಂತಾನೆ. ಅದರಂಗ ಇಲ್ಲಿ ನಿನ್ನ ಯಥಾರ್ಥವಾದ ಸ್ವರೂಪ ಜ್ಞಾನವಾದರೆ ಅಂದರೆ ಬ್ರಹ್ಮಜ್ಞಾನವಾದರೆ ಅಲ್ಲಿ ಕಟ್ಟಿಗೆಯಲ್ಲಿ ಕರಿ ಹೇಗೆಲ್ಲೋ ಇಲ್ಲಲ್ಲ. ಅದರಂತೆ ಇಲ್ಲಿ ಜ್ಞಾನವಾದರೆ ಜಗತ್ತೆಲ್ಲ ಒಂದೇ ಅರಿವು ಇರುವುದು, ಒಂದೇ ಅರಿವು. ಯಾವ ಅರಿವುದು? ಮೂರು ಕಾಲ ಅನ್ನೋದಕ್ಕಿಂತ ಎಲ್ಲವನ್ನ ತಿಳಿದು ಅಳಿದು ಉಳಿದ ಉಳಿಮೆ ಏನದ ಅದೇ ಯಥಾರ್ಥವಾದ ಅರಿವು. ಹಾಗೆ ಅಂತ ಶಿಷ್ಯ ಹೇಳಿದಾಗ ಕೇಳುವಾಗ ಸಂತೋಷ ಅನಿಸ್ತು. ಮತ್ತೆ ಇಂದಲ್ಲಿ ಅವನಿಗೆ ಸಂಶಯ ಬರ್ತಾವ. ಮನೆಗೆ ಹೋದ್ಮೇಲೆ ಅಲ್ಲ, ಅವನು ಹೆಂಗ ಶಿಷ್ಯ ಇರ್ಬೋದು. ಅವಾಗ ಗುರುಗಳ ಕುರಿತು ಪ್ರಶ್ನೆ ಮಾಡ್ತಾನ, ಗುರುಗಳೇ ಬಾಲಕನಿಗೆ ಅಜ್ಞಾನ ದೋಷ ಅದ, ಸಣ್ಣವನವನು ಅಜ್ಞಾನ ದೋಷ ಅದ, ಅದಕ್ಕೆ ಕಟ್ಟಿಯ ಕಂಡು ಗಜವೆಂದು ತಿಳಿಯಬಹುದು. ಅವನಿಗೆ ತಿಳುವಳಿಕಿಲ್ಲ, ಜ್ಞಾನ ಇಲ್ಲ, ಅನ್ಬೋದು, ತಿಳ್ಕೋಬಹುದು. ಆದರೆ ನಾವು ಗುರುಶಾಸ್ತ್ರಾದಿಗಳಿಂದ ತಿಳಿದು ವಿಚಾರ ಮಾಡಿವಲ್ಲ, ವಿಚಾರ ಮಾಡಿದಾಗಾದರೂ ಬ್ರಹ್ಮಕ್ಕೆ ಬೇರೆ ವಿಲಕ್ಷಣ ಅಂತ ತೋರ್ತದ. ಯಾವುದು? ಜಗತ್ತು ತೋರ್ತಲ್ಲ. ಮತ್ತೆ ತೋರೋದಕ್ಕೆ ಕಾರಣ ಇಷ್ಟೇ, ಇದು ಉತ್ಪತ್ತಿಯಾದ ವಿಕಾರ ಅದ, ಷಡ್ಭಾವದಿಂದ ಕೂಡದ, ಲಯದಿಂದ ಕೂಡದ, ಪ್ರಳಯಕ್ಕೊಳಗಾಗ್ತದ. ಮತ್ತೆ ತಿಳಿದುವಲ್ಲ ನಾವು ಬ್ರಹ್ಮನಿಂದೇ ಜಗತ್ತು, ಏಕಮೇವ ಅದ್ಭುತಂ ಪರಬ್ರಹ್ಮ ಅಂತೀವಿ. ಆದ್ರೆ ಇಲ್ಲಿ ಹೀಗಾಗ್ತದೆ. ಇದಕ್ಕೆ ನೀವು ಕೊಟ್ಟಂತ ದೃಷ್ಟಾಂತವು ನಮ್ಮ ಅನುಭವದ ದ್ರಾಷ್ಟಾಂತಕ್ಕ ಇದು ಸರಿ ಅಂತ ಅನಿಸ್ತಾ ಇಲ್ಲ ಗುರುವೇ ಅಂತ ಶಿಷ್ಯ ಹೆಂಗ್ ಮಾಡ್ತಾರೆ. ಈಗ ಅವ್ನು ತಿಳಿದಿಲ್ಲ, ಜ್ಞಾನ ಇಲ್ಲ, ಆಗ್ಯದ. ಇಲ್ಲಿ ಜ್ಞಾನ ಕುಂತ ಮೇಲೆ ಹಿಂಗ ಆಗಲ್ಲಪ್ಪ, ಇದು ಹೆಂಗ ಅಂತ. ಅದಕ್ಕೆ ಇಲ್ಲಿ ಜಗವೆಂಬ ತೆರೆ ಮೀರಿ ಮಿಗೆ ಚಿತ್ಪಯೋ ನಿಧಿಯೋಳ್ ಒಗೆದು ಅಲ್ಲಿ ಅಡಗುತ್ತಿಹುದಾಗಿ ಮಧ್ಯದೋಳ್ ಪೊಗೆದೆಂತು ಅರಿವಿಗೆ ಎರವೆಂದು ಅಂತ ಮತ್ತೆ ಸಮಾಧಾನ ಕೊಡ್ತಾರೆ ಶಿಷ್ಯಗ. ಇದು ಸರಿ ಹೋಗ್ಲಪ್ಪ, ಬಿಡು, ಮತ್ತೊಂದು ಕೇಳ್ತೀನಿ. ಚಿತ್ಪಯೋ ನಿಧಿಯೋಳು ಅಂದ್ರು ಅಂದ್ರೆ ಚಿತ್ ಪಯೋನಿಧಿನ, ಚಿತ್ತ ಅಂದ್ರೆ ಜ್ಞಾನ, ಪಯೋನಿಧಿ ಅಂದ್ರೆ ಸಮುದ್ರ. ಈ ಜ್ಞಾನ ಸಮುದ್ರದಲ್ಲಿ ವಿಶೇಷವಾಗಿ ಗುರುಶಾಸ್ತ್ರದಿಂದ ವಿಶೇಷವಾಗಿ ಅಂದರೆ ತತ್ವಮಸಿ ಮಹಾವಾಕ್ಯ ಅನುಸಾರವಾಗಿ ಅಲ್ಲಿ ವಿಚಾರ ಮಾಡಿದರೆ ಈ ಜಗತ್ತೆಂಬ ಏನಪ್ಪ ಅಂದ್ರೆ ಸಮುದ್ರದಳು ಒಂದು ತರಂಗ ಇದ್ದಂಗೆ, ಸಮುದ್ರ ತರಂಗ. ಈಗ ನಿನ್ನ ಅನುಭವ ಬರ್ತಿಲ್ಲ, ಇದನ್ನು ಕೇಳಂತ. ಜಲವನ್ನು ಕಂಡು ತೆರೆಯೆಂದು ಕರೆಯುವಂತೆ. ನಾವು ನೀರನ್ನ ನೋಡಿವಿ, ತೆರೆ ಅಂತೀವಿ, ತರಂಗ ಅಂತೀವಿ. ಅದನ್ನು ನೋಡಿದ್ದೇನು? ನೀರೇ. ಇರೋದೇನು? ನೀರೇ. ತನ್ನನ್ನು ಕಂಡು ಜಗತ್ತೆಂದು ನುಡಿಯಿವಿ. ಏನು? ನಿನ್ನ ನೋಡಿ ಇದು ಜಗತ್ತು ಅಂತ ನೀನು ಹೇಳ್ತಿದ್ದಿ. ಆದರೆ
ಸಮುದ್ರದಲ್ಲಿ ತೋರಿದ ತೆರೆ ಸಮುದ್ರದಲ್ಲಿಯೇ ಅಡಗಿ ಹೋಗುತ್ತದೆ. ಅಡಗ್ತದೆ ಇಲ್ಲ? ಅದರಂತೆ ಅದು ಸಮುದ್ರಕ್ಕಿಂತ ಭಿನ್ನವಿಲ್ಲ, ಬೇರೆ ಇಲ್ಲ ನೋಡ್ರಿ. ಯಾವುದು ತರಂಗ, ತೆರೆ, ಜಲ ಅನ್ನುವಂಥ ಬೇರೆ ಇಲ್ಲ. ಇದರಂತೆ ಚೈತನ್ಯದಲ್ಲಿ ತೋರಿದ ಈ ದೇಹ ಮೊದಲುಗೊಂಡು ಜಡದೃಶ್ಯವಾಗಿ ತೋರುವಂಥ ಜಗತ್ತು ಅದು ಹೆಂಗೆ ತೋರುತ್ತದ ಅಂದರೆ ಬ್ರಹ್ಮವೇ ಜಗವಾಗಿ, ನೀರೇ ಅಲೆಯಾಗಿ, ಬ್ರಹ್ಮವೇ ಜಗವಾಗಿ ತೋರ್ತದ. ಆದರೆ ನೀನು ನೀರನ್ನ ತರಂಗಳಂತ ಕರೆದಂಗ ಬ್ರಹ್ಮನನ್ನ ನಾನಂತ ಕರೆದ. ನೀನು ಬ್ರಹ್ಮನಲ್ಲಿ ನಾನಂದೆ. ನಾನಂದಾಗ ಬ್ರಹ್ಮ ಬೇರೆ ಅದ, ನೀನು ಬೇರೆ ಆಗಿದ್ದಿಲ್ಲ, ಹೌದಿಲ್ಲ? ಅದಕ್ಕೆ ನೀನು ಬೇರಾಗಿ ತಿಳ್ಕೊಂಡದ್ ನಾನಂತ ಏನು ಜೀವ ಅಂತ ತಿಳ್ಕೊಂಡಿದ್ದಿ, ಅದು ಎಲ್ಲಿ ಅಡಗ್ತದ? ಚೈತನ್ಯದಲ್ಲಿಯೇ ಅಡಗುತ್ತದೆ. ತರಂಗ ಸಮುದ್ರದಲ್ಲಿ ಅಡಗುತ್ತದೆ, ನೀನು ಎಲ್ಲಿ? ಚೈತನ್ಯದಲ್ಲಿ ಅಡಗುತ್ತದೆ. ಅಂದ ಮೇಲೆ ಚೈತನ್ಯಕ್ಕಿಂತ ಜಗತ್ತು ಬೇರೆ ಆದೀತೆ, ತರಂಗ ಸಮುದ್ರಕ್ಕಿಂತ ಬೇರೆ ಆದೀತೆ, ಬೇರೆ ಅಲ್ಲಲ್ಲ. ಅದರಂತೆ ಜಗತ್ತು ಚೈತನ್ಯಕ್ಕಿಂತ ಬೇರೆ ಇಲ್ಲ, ಎಂದಿಗೂ ಬೇರೆ ಆಗಲಾರದು. ಎಂದಿಗಂದ್ರೇನು? ಉತ್ಪತ್ತಿ ಪೂರ್ವದಲ್ಲೇ ಬೇರೆ ಇಲ್ಲ. ತರಂಗ ನೀರೇ ಆದ, ತೋರುವಾಗ ತರಂಗ ಬೇರಿಲ್ಲ, ನೀರಾದ. ಲಯ ಆದಾಗ ತರಂಗ ಬೇರಿಲ್ಲ, ನೀರೇ ಆದ. ಅಂತ ಬ್ರಹ್ಮನಲ್ಲಿ ತೋರುವಂತ ಇದೇನು ಸರ್ವ ಜಗತ್ತಿನದ ಅದು ಬ್ರಹ್ಮನೇ ಆದ. ಯಾವಾಗ? ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ಬ್ರಹ್ಮ ಆದ. ಹುಟ್ಟಿ ತೋರುವಾಗ ಬ್ರಹ್ಮನಿದ್ದಿ, ನಾಳೆ ಅಡೆಯದಾಗ ನೀವು ಬ್ರಹ್ಮನಿದ್ದಿ. ಅಂದ್ರೆ ಬ್ರಹ್ಮನಕ್ಕಿಂತ ಬೇರೆ ಜಗತ್ತಂತ ಹೆಂಗ್ ಹೇಳ್ತಿದ್ದಿ? ಅದಕ್ಕೆ ಶ್ರುತಿ ಪ್ರಮಾಣ ಹೇಳೋದು, ತನ್ನನ್ನೇ ಪರಬಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಅಂತ ಪ್ರಶ್ನೆ ಮಾಡಿದ. ಇಷ್ಟೆಲ್ಲ ವಿಚಾರ ಮಾಡಿ ತಿಳ್ಕೊಂಡವ್ರಿಗೆ ಇಷ್ಟು ಸಮಸ್ಯೆ ಬರ್ತಾವ. ಹೆಂಗ್ ತಿಳ್ಕೊಂತಿದ್ದಿ? ತಾತ ಹೇಳ್ತದೆ ಹಣ ಮಲ್ತಂತಿದ್ದ. ಹಾಗಾಗಿ ಇಲ್ಲಿ ಇದಕ್ಕೆ ಶ್ರೀ ಸುರೇಶ ಆಚಾರ್ಯರು ಅನೇಕ ಪ್ರಮಾಣವನ್ನ ಕೊಟ್ಟು ಹೇಳರಂತ ಇಲ್ಲಿ ಹೇಳಿದರು. ಮತ್ತು ಇಲ್ಲಿ ಇನ್ನೊಂದು ಪ್ರಮಾಣ ಆಚಾರ್ಯ ಏನು ಹೇಳ್ತಾರಂದ್ರೆ, ಪ್ರಕಾಶ ಅಭಿನ್ನ ಮೇವೇ ದೃಶ್ಯಂ ಸರ್ವಸ್ಯ ಭಾಸತೆ ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಲಹರಿ ಬುದ್ಧದಾದೀನಾಂ ಸಲೀಲಾನ್ನ ಪೃಥಕೃತ ಸ್ಥಿತಿ ಅಂತ ಸಂಸ್ಕೃತ ಶಬ್ದವು. ಅರ್ಥ ಏನ್ ಹೇಳ್ತಾವಂದ್ರೆ, ಬೆಳಕನ್ನ ನೋಡ್ತೀವಲ್ಲ, ಬೆಳಕನ್ನ ಕಂಡು ಕತ್ತಲೆಂಬಂತೆ. ಬೆಳಕನ್ನ ನೋಡಿ ಕತ್ತಲಂತೀವಿಲ್ಲ. ಕಟ್ಟಿಯನ್ನ ಕಂಡು ಆನಂದಿ, ನೀರನ್ನು ಕಂಡು ತೆರೆ ಅಂದಿ, ಹಗ್ಗವನ್ನು ಕಂಡು ಹಾವಂದಿ. ಇವು ಗಮನ ಇಡ್ರಂತಾರ ಅವರು. ಇಲ್ಲಿ ಬೆಳಕನ್ನೇ ನೋಡಿ ಕತ್ತಲಂದ. ಎಲ್ಲಿ? ಮನೆಗೆ ಬೆಳಕಿಂದ ಬಂದಾಗ. ಇಲ್ಲಿ ಹುಡುಗಂದ ಮರದ ಆನೆಯನ್ನು ನೋಡಿ ಆನೆ ಅಂದ. ಇಲ್ಲೊಬ್ಬ ನೀರನ್ನು ಕಂಡ ತೆರೆ ಅಂದ. ಇನ್ನೊಬ್ಬ ಹಗ್ಗವನ್ನು ಕಂಡು ಹಾವಂದ. ಹೀಗೆ ಹೆದರುವಂತೆ ಎಲ್ಲರಿಗೂ ಹೆದರಿಕೆ ಆಗಿದಿಲ್ಲ ಅಲ್ಲಿ. ಹಾಗೆ ಸುಕ್ತಿಯನ್ನು ಕಂಡು ಬೆಳ್ಳಿ ಎಂದು ಇಚ್ಛಿಸಿದಂತೆ. ಸುಕ್ತಿ ಅಂದರೆ
ಕಪ್ಪೆ ಚಿಪ್ಪನ್ನ ನೋಡಿ ಬೇಡಿಯ ಭಾವನೆ ಮಾಡಿದಂತೆ. ಮೋಟ ಮರವನ್ನ ಕಂಡು ಕಳ್ಳನೆಂದು ಹೆದರಿದಂತೆ. ನೋಡಿದ್ ಏನದ ಮೋಟ ಮರ ಕಳ್ಳನ ಅಂತೇಳಿ ಭಯ ಭೀತಿ ಆಯ್ತು ನೋಡಿ ನನಗ. ಹೀಗೆ ತನ್ನನ್ನು ತಾನು ಕಂಡು ಭ್ರಾಂತಿಯಿಂದ ಜಗತ್ತೆಂದು ತಿಳಿಯುವುದಾಗಿರುತ್ತದೆ. ನಿನ್ನ ನೋಡದೆ ಜಗತ್ತಂದಿ. ಇದರಿಂದ ನಿನಗೆ ಭಯ ಆಗ್ಯದ. ಎದರಿಂದ ಭಯ ಆಗ್ಯದ? ನಮಗೆ ಯಾರಿಂದ ಭಯ ಇಲ್ಲ, ಯಾರಿಂದ ಭೀತಿ ಇಲ್ಲ. ಸ್ಪಷ್ಟವಾಗಿ ತಿಳಿಬೇಕಾದ್ರೆ ನನ್ನ ಶರೀರವನ್ನ, ನನ್ನ ಶರೀರ ದೇಹ ನಾನು ಅಂತ ತಿಳ್ಕೊಂಡದಕ್ಕೆ ನಮಗೆ ಭಯ ಆಗ್ಯದ. ಸಾವಿನ ಭಯ ಯಾರಿಗೆ? ದೇಹ ನಾನಂತ ತಿಳ್ಕೊಂಡವನಿಗೆ ಹೆದರಿಕೆ ಆಗಿದ್ದಿಲ್ಲ. ದೇಹ ನಾನಂತ ಯಾರು ತಿಳ್ಕೊಂಡ್ವಿ ಅವರಿಗೆಲ್ಲ ಹೆದರಿಕೆ ಭಯನೇ ಆದ. ಆದರೆ ವಿಚಾರ ಮಾಡಿ ನೋಡಿದರೆ ಎಲ್ಲಿಗೆ ಹೋಗು ವಿಚಾರ ಮಾಡಕ್ಕ? ಕಾಶಿಗೆ ಹೋಗು, ಕೈಲಾಸಕ್ಕೆ ಹೋಗು, ಕೇದಾರಕ್ಕೆ ಹೋಗು, ಎಲ್ಲೇನೋ ಹೋಗು. ಅದೇನು ಕೆಲಸಕ್ಕಾಗೋದಲ್ಲ. ಗುರುಶಾಸ್ತ್ರಾದಿಗಳಲ್ಲಿ ಹೋಗಂದ್ರು ಅವರು. ಗುರುಶಾಸ್ತ್ರಾದಿಗಳಲ್ಲಿ ಹೋಗು. ನಾವು ಗುರುಶಾಸ್ತ್ರಾದಿಗಳನ್ನು ಬಿಡ್ತೀವಿ, ಮತ್ತೆ ಆ ಕಡೆ ಹೋಗ್ತೀವಿ. ಆ ಕಡೆ ಹೋಗೋದು ಅದು ಯಾಕೆ ಆ ಕಡೆ ಕಳಿಸ್ತದಂದ್ರೆ ಅದಕ್ಕೆ ಬಹಳ ಕತೆ, ಹಿಂದಿನ ಜನ್ಮದ ಕತೆಗಳನ್ನು ಮೂಸಕ್ಕೋಸ್ಕರವಾಗಿ ಸಾಯೋತನ ನೀ ಕಥನ ಮಾಡು. ಅದೇನಾಗ್ತದ? ನಾಯಿ ಬಾಲ ಡೊಂಕಿದ್ದಂಗ. ಕೊಳವೆಗಿಟ್ಟಾಗ ಸೀದ ಕಾಣ್ತದ ಮಗಂದು, ತೆಗೆದ ತಕ್ಷಣ ಹೆಂಗಿದ್ದ ಹಂಗೆ ಆಗ್ಬಿಡ್ತದ. ಹಾಗಾಗಿ ಈ ವಿಚಾರ ಮಾಡಿದರೆ ಚೇತನ ರೂಪ ತನಗಿಂತ ಭಿನ್ನವೇನೂ ಇಲ್ಲ ಎಂಬುದೇ ಸಹಜವಾದುದು. ಇವು ಬೇರೆಲ್ಲ ನೋಡ್ರಿ. ಹಾಗೆ ಅನುಮಾನಗಳನ್ನ, ದೃಷ್ಟಾಂತಗಳನ್ನ ಶಿಷ್ಯನಿಗೆ ಹೇಳ್ತಾ ಹೋಗ್ತಾರೆ. ಹೇಗೆಂದ್ರೆ, ಈ ಅಖಿಲ ಆತ್ಮಂಗೆ ತಾನು ಅನ್ಯವೆನಲೇಕೆ ಬಾನು ಯುಹುದಾದ ಕಥದಿ ಎಂತೊಡೆ ಆ ಜ್ಞಾನದಂತೆ ಎಂಬುದೇ ಅನುಮಾನ ಅಂತ ಇಲ್ಲಿ ಪ್ರತಿಜ್ಞಾ ಪ್ರಮಾಣ ಹನುಮಾನ ಅಂತ ಮತ್ತೆ ಹೇಳಿಕಂತ ಹೋಗ್ತಾರೆ. ಹೇಗೆಂದ್ರೆ ಈ ಅಖಿಳವು, ಈ ಅಖಿಳ ಅಂದ್ರೆ ಕಾಣುವಂತ ತೋರುವಂತ ಸರ್ವ ಪ್ರಪಂಚ ಏನದ? ಪ್ರಪಂಚ ಅಂದ್ರೇನು? ಪಂಚ ವಿಲಕ್ಷಣ, ಪಂಚ ಲಕ್ಷಣ ದಿಂದ ಕೂಡಿ ಆದದ್ದೇನದ ಅದೇ ಪ್ರಪಂಚ. ಪಂಚಮಹಾಭೂತದಿಂದ ಆಗಿದಿಲ್ಲ. ಪಂಚ ಮಹಾಭೂತದಿಂದ ತೋರುವಂತ ಎಲ್ಲ ಏನವ ಎಲ್ಲವೂ ಪ್ರಪಂಚ. ಅದು ಅರಿವಿಗೆ ತಾನು ಅನ್ಯವೆನಲೇಕೆ? ಬೇರೆ ಅಂತ ಯಾಕೆ ಹೇಳ್ಬೇಕಪ್ಪ? ಆತ್ಮನಿಗಿಂತ ಬೇರೆ ಅಂತ ಯಾಕೆ ಹೇಳ್ತಿದ್ದಿ? ಬೇರೆ ಯಾವೇನು? ನೀರನ್ನ ಬಿಟ್ಟು ಸಮುದ್ರ ಇಲ್ಲ, ಬೇರೆ ಇಲ್ಲಲ್ಲ. ಆದಂಗ ಬ್ರಹ್ಮನ ಬಿಟ್ಟು ಜಗತ್ತಿಲ್ಲ. ಅದರಂತೆ ನಾನು ಆ ಬ್ರಹ್ಮ ಸ್ವರೂಪಕ್ಕಿಂತ ಬೇರೆ ಅಂತ ಯಾಕೆ ಹೇಳಬಾರ್ದು ಅಂದ್ರೆ, ಇದು ಪ್ರತಿಜ್ಞೆ ಅಂದ್ರೆ ಬಾಹನು ಇವುದಾದ ಕಥೆಯಿಂದ ನೀನು ಹೇಳ್ತಿದ್ದೆ. ಆದರೆ ಅರಿವಿನಿಂದ ತಿಳಿಸ್ಕೊಂತವಿಲ್ಲ, ತಿಳಿಸಿಕೊಳ್ಳುತ್ತವೆ ಅಂದ್ರೆ ಅವೆಲ್ಲ ಮಿಥ್ಯ, ತಿಳಿಯುವುದು ಸತ್ಯ ಅದ. ಹೀಗೆ ಅದಕ್ಕೆ ಹೇತು ಅಂದ್ರೆ ಪ್ರತಿಜ್ಞೆಗಳವ. ಎಂತಂದೊಡೆ ಹೇಗೆಂದರೆ ಮುಂದೆ ಹೇಳುವ ಜ್ಞಾನದಿಂದ ತಿಳ್ಕೋ ಅಂದ್ರು. ಮುಂದೆ ಹೇಳ್ತೀನಿ. ಯಾಕಂದ್ರೆ ದೃಶ್ಯವಾಗಿ ಏನೇನು ತಿಳಿಸಿಕೊಳ್ತಾವ, ದೃಶ್ಯವಾಗಿ ಏನು ತಿಳಿಸ್ಕೊಳ್ತದಂದ್ರೆ
ಜಗತ್ತು. ಬಾಹ್ಯ ದೃಷ್ಟಿ ನೋಡಿದ್ರೆ ಜಗತ್ತು, ಸಮೀಪ ದೃಷ್ಟಿ ನೋಡಿದ್ರೆ ದೇಹ. ದೇಹ ತಿಳಿಸುವಂಥದ್ದಿಲ್ಲ, ತಿಳಿತಿರಲಿಲ್ಲ ನೀವು. ತಿಳಿಯುವ ಕಾರಣ ದೇಹ ಅನ್ನುವಂಥ ಅರಿವಾಯ್ತು. ಇದಕ್ಕೆ ಭ್ರಮೆ. ತಿಳಿಲಿಲ್ಲ ಅಂದ್ರೆ ಇದಕ್ಕೆ ಯಾಕ ದೇಹ ನಾನಂತ ಅಂತಿದ್ದ ಅವನು, ತಿಳಿದ ಕನಕತ್ತಾನ. ಆದ್ರೆ ಅದ ಹೆಂಗ ತಿಳ್ಕೊಳ್ಳೋಣ, ಹಗ್ಗಕ್ಕೆ ಹಾವು ಅಂತ ತಿಳ್ಕೊಳ್ಳೋಣ ಇಷ್ಟೇ. ಅದು ತಿಳಿಲ್ಲ ಅಂದ್ರೆ ಹಾವು ಹೆಂಗ್ ತೋರ್ತತ್ತ ಅವನಿಗೆ. ಹಾಗೆ ತಿಳಿಯುವ ಆತ್ಮನಿಗೆ ಭಿನ್ನವಿಲ್ಲೆಂಬುದೇ ಪ್ರತಿಜ್ಞೆ. ಆತ್ಮನಿಂದ ತಿಳಿಸ್ಕೊಂತಂದ್ರೆ ಅದು ಆತ್ಮನಿಗೆ ಬೇರೆ ಇಲ್ಲ ಎಂಬುದೇ ಪ್ರತಿಜ್ಞಾ ವಾಕ್ಯ. ಮತ್ತೆ ಇದಕ್ಕೆ ಆ ಸ್ವಪ್ನ ಜ್ಞಾನದಂತ ಎಂಬುದೇ ದೃಷ್ಟಾಂತ. ಇಲ್ಲಿ ವಿವೇಕವನ್ನ ಮಾಡಿದಾಗ ಸ್ವಪ್ನದಲ್ಲಿ ಸ್ವಯಂ ಪ್ರಕಾಶ ಸಾಕ್ಷಿ ಜ್ಞಾನದಿಂದ ಬೆಳಗಿಸಿಕೊಳ್ಳಲ್ಪಟ್ಟ ಸ್ವಪ್ನ ಪ್ರಪಂಚವು ತನಗಿಂತ ಭಿನ್ನ ಅದೇನು ಇಲ್ಲ. ಯಾಕಂದ್ರೆ ನಿನ್ನಲ್ಲೇ ತೋರ್ತದ, ನೀನೇ ನೋಡ್ತಿದ್ದಂದ್ರೆ ನಿನ್ನಲ್ಲೇ ಬಿದ್ದದ, ನೀನೇ ಸೃಷ್ಟಿ ಮಾಡಿದ್ದಿ, ನೀನೇ ನೋಡೋನು. ನಿನಕ್ಕಿಂತ ಬೇರೆ ಹೆಂಗದ? ಬೇರೆ ಇಲ್ಲವೇ ಇಲ್ಲ. ಹಾಗೆ ಜಾಗೃತ ಕಾಲದಲ್ಲಿ ಆದರೂ ಜ್ಞಾನ ರೂಪ ಆತ್ಮದಿಂದ ಅರಿಸಿಕೊಳ್ಳುತ್ತಿರುವಂತ ಈ ಜಗತ್ತಾದರೂ ಅರಿಯುತ್ತಿರುವ ಆತ್ಮನಿಗೆ ಬೇರೆ ಇಲ್ಲ. ಅಲ್ಲಿ ತೈಜಸ್ಸನಿಗೆ ಬೇರೆ ಇಲ್ಲ, ಇಲ್ಲಿ ವಿಶ್ವನಿಗೆ ಬೇರೆ ಇಲ್ಲ. ಜಾಗೃತ ಕಾಲದಲ್ಲಿ ವಿಶ್ವ ಅಲ್ಲ, ಅದು ತಗೋಬೇಕು ಶಾಸ್ತ್ರ. ಇಲ್ಲ ಇಷ್ಟೇ ಇಲ್ಲಿ ಹೇಳ್ಬಿಟ್ರೆ ಏನು ಅರ್ಥ ಆಗೋದಿಲ್ಲ. ಮುಂದೆ ಅದನ್ನೇ ವಿಡಂಬನೆ ಮಾಡ್ತಾರೆ. ಅಲ್ಲಿ ವಿಶ್ವವಾಗಿ ತಿಳಿದವನು ನೀನೇ, ತೈಜಸ್ ಆಗದವನು ನೀನೇ, ಪ್ರಾಜ್ಞನಾದವ ನೀನೇ, ಮೂರನ್ನ ಬೇರೆಯಾಗಿ ತಿಳಿಯುವ ಕೂಟಸ್ಥ ಆತ್ಮನು ನೀನೇ. ಹಾಗೆ ಸ್ವಪ್ನೆ ಪ್ರಕಾಶೋ ಭಾವನಾಂ ಸ್ವಪ್ರಕಾಶ ಅನ್ಯ ಈತಃ ಜಾಗೃತ್ಯಪಿ ತಥೈವೇತಿ ನಿಶ್ಯನ್ವಂತಿ ವಿಪಶ್ಚಿತಃ ಅಂತ ಮತ್ತೊಂದು ಪ್ರಮಾಣ ಹೇಳ್ತಾರೆ. ಸ್ವಪ್ನ ಪ್ರಪಂಚವು ನಮ್ಮ ಅಂತರಂಗದಲ್ಲಿ ತೋರುವುದರಿಂದ ಅದು ಅರಿಯುವ ಆತ್ಮನ ರೂಪ ಆಗಿರಬಹುದು. ಆದರೆ ಜಾಗೃತ ಪ್ರಪಂಚವು ನಮಗಿಂತಲೂ ಹೊರಗೆ ತೋರುವುದರಿಂದ ಇದು ಆತ್ಮನ ರೂಪ ಆಗಲಾರದು. ಶಿಷ್ಯ ಅಂತ ಸ್ವಪ್ನಂದು ನೋಡು, ಅಲ್ಲೇ ಇದು ಜಾಗೃತ ಬೇರೆ ಕಾಣ್ತದೆ ಪ್ರತ್ಯಕ್ಷ. ಅಲ್ಲಿ ಆತ್ಮ ಇಲ್ಲಿ ಇಲ್ಲ ಅಂತ ಅನ್ಬೇಕಾಗ್ತದೆ ಗುರುಗಳೇ ಅಂದ್ರೆ. ಅದಕ್ಕೆ ಉತ್ತರವನ್ನ ನಾಳೆ ದಿನ ಗುರುಗಳು ಅನಂತ ಯುಕ್ತಿಗಳಿಂದ ಹೇಳೋರಾರ. ಇವತ್ತಿನ ಯಾವ ಮಂಗಲ ಕಾರ್ಯವನ್ನ ನಮ್ಮ ವೇದಾಂತ ಬೆಳಗದ ಶ್ರೀಮತಿ ಶಶಿಕಲಾ ಬಸವರಾಜ್ ಹವಾಲ್ದಾರು, ಬೈಲುಂಗಲ, ವಾಸಸ್ಥಾನ ಬೆಂಗಳೂರು, ಇವರು ಮಂಗಳ ಗೀತೆಯನ್ನು ಹಾಡಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಸಣ್ಣ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ
ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, 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 ಸಮಾಧಾನಿಯಾಗಿರಬೇಕು. ಬ್ರಹ್ಮನಿಷ್ಠನಿಗೆ ಬ್ರಹ್ಮ ಜ್ಞಾನ ಮೂರ್ತಿಗೆ ಬ್ರಹ್ಮದಾರುತಿಯಿಂದ ಬೆಳಗಿ ಬ್ರಹ್ಮವೆತ್ತನಿಗೆ ದೇವದೇವನಿಗೆ ದಿವ್ಯ ಜ್ಞಾನ ರೂಪನಿಗೆ ನಾನಾ ವೃತ್ತಿಗೆ ಸಾಕ್ಷಿಯಾಗಿ ಸಿದ್ಧಾರೂಢನಿಗೆ ಸದ್ಭಕ್ತಿಯಿಂದಲೇ ನಿನ್ನ ಧ್ಯಾನ ಮಾಡುತ್ತಲೇ ಬ್ರಹ್ಮೇಂದ್ರಾದರು ಪೂಜಾ ಕೊಡುತ್ತಲಿ ಮಹದಾನಂದನಿಗೆ ಪನ್ನಗಧರನಿಗೆ ಪರತರ ಬ್ರಹ್ಮರೂಪನಿಗೆ ಪರಮಾನಂದನಾಗಿರುತ್ತ ಪರದಲ್ಲಿ ಹೊಳೆಯುವಗೆ ಆತ್ಮಾನಂದದಲ್ಲಿ ಪ್ರತ್ಯೇಕ ಬ್ರಹ್ಮರೂಪದಲ್ಲಿ ನಿತ್ಯ ನಿರ್ಗುಣ ಧ್ಯಾನದಿಂದಲೇ ಸೋಹಂ ಭಾವನಿಗೆ ನಿರ್ವಿಕಲ್ಪನಿಗೆ ನಿರುಪಮ ನಿತ್ಯ ನಿರವಯಗೆ ಸರ್ವಾಧಾರದೆ ಸಾಕ್ಷಿಯಾಗಿ ಸಿದ್ಧಾರೂಢನಿಗೆ ಬ್ರಹ್ಮಾಧಿಷ್ಠನಿಗೆ ಬ್ರಹ್ಮಜ್ಞಾನ ಮೂರ್ತಿಗೆ ಬ್ರಹ್ಮದಾರುತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ ಬ್ರಹ್ಮದಾರುತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ ಬ್ರಹ್ಮದಾರತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ. ಧನ್ಯವಾದಗಳು. ಧನ್ಯವಾದಗಳಮ್ಮ, ಭಾಳ ಚಂದ ಆಡಿದ್ರಿ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ.